ಯಾವ ಥರ ಮಾಡ್ತಾರೆ? ಪ್ರತಿ ವರ್ಷ ಯಲ್ಲಮ್ಮನ ಜಾತ್ರೆನ ಅಮಾವಾಸ್ಯೆ ಮುಂದಿದ್ದಾಗ ಮಂಗಳವಾರ ಒಂದು ದಿವಸ ಮಾಡ್ತೀವಿ ಸರ್. ಮೊನ್ನೆ ಅದನ್ನು ಹೇಳ್ಬೇಕಾ ವಿಷಯ, ಮೊನ್ನೆ ಮಂಗಳವಾರ ಫಿಕ್ಸ್ ಇತ್ತು ಅದನ್ನು ಮಾಡೋಕೆ. ಅವತ್ತು ಒಂದು ದಿನ ಸೋಮವಾರ ರಾತ್ರಿ ಒಬ್ಬರು ಎಕ್ಸ್ಪೈರ್ಡ್ ಆದ ಕಾರಣ ಅದನ್ನು ಜಾತ್ರೆನ ಒಂದು ವಾರ ಪಿಸ್ಪೌಂಡ್ ಮಾಡಿದ್ದೀವಿ ಸರ್. ಪಿಸ್ಪೌಂಡ್ ಮಾಡಿದಕ್ಕೆ ಈ ದುರ್ಗಮ್ಮನ ಜಾತ್ರೆ ಇದು ಮಾಡೋದೇನಪ್ಪ ಅಂದ್ರೆ ಮೊನ್ನೆ ಸುಟ್ಟಿತ್ತು ದುರ್ಗಮ್ಮನ ಮೂರ್ತಿ. ಅದ್ರ ಸಂಬಂಧ 48 ದಿನದೊಳಗೆ ಹೊಸ ಮೂರ್ತಿ ಮಾಡಿ ಅಷ್ಟು ದೇವರ ಬಣ್ಣಕ್ಕೆ ಹಾಕಿ 48 ದಿನದೊಳಗೆ ದೇವ್ರ ಪ್ರತಿಷ್ಠಾಪನೆ ಮಾಡೋಕ್ಕಂತಂದು ಫಿಕ್ಸ್ ಮಾಡಿ ಸರ್ ಆಲ್ರೆಡಿ ಡೇಟ್. ಅದ್ರೊಳಗನ ಮತ್ತು ಯಲ್ಲಮ್ಮ ಮತ್ತು ಮಾಯಮ್ಮನ ಮೂರ್ತಿ ಬಣ್ಣ ಮಾಡಿ ಯಲ್ಲಮ್ಮನ ಜಾತ್ರೆನ ಅವತ್ತ ಮಾಡೋಕ್ಕಂತಂದು ಮಾತಾಡ್ಕೊಂಡು ಉಚ್ಕೊಂಬಂದಂಥ ವ್ಯವಸ್ಥೆ ಅದು. ಉಚ್ಕೊಂಬಂದ ಮೇಲೆ ಮತ್ತೆ ಇಲ್ಲ ಯಲ್ಲಮ್ಮನ ಮಾಡಿ ಮುಗಿಸ್ಬಿಡೋಣ, ಆಮೇಲೆ ಒಂದು ದೇವ್ರು ಮಾಡೋಣ ಅಂತ ಅಂದಕ್ಕೆ ಆ ಒಂದು ಪ್ರೊಸೆಸ್ ಸ್ಟಾರ್ಟ್ ಆದಾಗ ಈಗ ಮಂಗಳವಾರ ಶುಕ್ರವಾರ ರಾತ್ರಿಲಿಂದನ ಈ ಒಂದು ಗೆಜ್ಜೆನಾದ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು. ಇಲ್ಲ ಒಂಥರ ಸಣ್ಣಗೆ ಸಣ್ಣ ಹುಡುಗ್ರು ಗೆಜ್ಜೆ ಹೆಂಗೆ ಬಾರಿಸ್ತೈತಿ ಆ ರೀತಿ ಸೌಂಡ್ ಬರ್ತೈತಿ. ಇವಾಗಾದರೂ ಬರ್ತದೆ. ಈಗ ಮೊನ್ನೆ ಶುಕ್ರವಾರ ರಾತ್ರಿಲಿಂದ ಹಿಡಿದು ನಿನ್ನೆ ರಾತ್ರಿ ಫುಲ್ ಕಂಟಿನ್ಯೂ ಐತಿ. ಇವಾಗಾದ್ರೂ ಸೌಂಡ್ ಐತಿ ರೀ. ಅದು ದೇವಿ ಅದರೊಳಗೆ ಅಡ್ಡಾಡ್ತಾವಂತ ಒಂದು ನಮ್ಮ ನಂಬಿಕೆ. ಈಗ ಅದೇ ಜಾತ್ರೆ ಬಿಟ್ಟು ಮಾಡಬಾರ್ದು ಅಂತ. ಜಾತ್ರೆ ದೇವಿ ದುರ್ಗಮ್ಮ ಮತ್ತು ಮಾಯಮ್ಮನ ಪ್ರತಿಷ್ಠಾಪನೆ ಆದ ನಂತರ ಯಲ್ಲಮ್ಮನ ಜಾತ್ರೆ ಮಾಡೋಕ್ಕಂತಂದು ಒಂದು ನಿರ್ಧಾರ ಮಾಡಿದ್ವಿ. ಯಾರ್ದೋ ಮೈ ಮೇಲೆ ಬಂದು ಪೂಜಾರ ಮೈ ಮೇಲೆ ಬಂದು ಅಮ್ಮ ಏನೋ ಹೇಳಿಕೆ ನೀಡಿದಾಳೆ ಅಂತ ಅದರ ಯಲ್ಲಮ್ಮನ ಜಾತ್ರೆ ಮಾಡೋಕ್ಕಂದ್ರೆ ಈಗ ದೇವರು ಉಚ್ಕೊಂಬಂದಿಟ್ಟ ಮೇಲೆ ಇವು ಅಮಂಗಳ ಐತೆ ಸರ್. ಈಗ ದೇವ್ರ ಸುಟ್ಟಲಿಂದ ಹಿಡಿದು ಇಲ್ಲಿ ಮಟ್ಟ ಅಮಂಗಳನ ಕಾರ್ಯಕ್ರಮ ಮಾಡೋಕ್ಕೆ ಪೂಜೆ ಮಾಡಿಲ್ಲ ಸರ್. ಈಗ ಇದ್ರೊಳಗೆ ಅಮಂಗಳದಾಗ ಯಲ್ಲಮ್ಮನ ಜಾತ್ರೆ ಮಾಡೋದು ಬೇಡ, ಈ ದೇವ್ರ ಪ್ರತಿಷ್ಠಾಪನೆ ಆದಮೇಲೆ ಯಲ್ಲಮ್ಮನ ಜಾತ್ರೆ ಮಾಡೋಣ ಅಂತಂದು ನಿರ್ಧಾರ ಮಾಡ್ಯಾರ ಸರ್. ಯಾವ ಥರ ಮಾಡ್ತಾರೆ? ಪ್ರತಿ ವರ್ಷ ಯಲ್ಲಮ್ಮನ ಜಾತ್ರೆನ ಅಮಾವಾಸ್ಯೆ ಮುಂದಿದ್ದಾಗ ಮಂಗಳವಾರ ಒಂದು ದಿವಸ ಮಾಡ್ತೀವಿ ಸರ್. ಮೊನ್ನೆ ಅದನ್ನು ಹೇಳ್ಬೇಕಾ ವಿಷಯ, ಮೊನ್ನೆ ಮಂಗಳವಾರ ಫಿಕ್ಸ್ ಇತ್ತು ಅದನ್ನು ಮಾಡೋಕೆ. ಅವತ್ತು ಒಂದು ದಿನ ಸೋಮವಾರ ರಾತ್ರಿ ಒಬ್ಬರು ಎಕ್ಸ್ಪೈರ್ಡ್ ಆದ ಕಾರಣ ಅದನ್ನು ಜಾತ್ರೆನ ಒಂದು ವಾರ ಪಿಸ್ಪೌಂಡ್ ಮಾಡಿದ್ದೀವಿ ಸರ್. ಪಿಸ್ಪೌಂಡ್ ಮಾಡಿದಕ್ಕೆ ಈ ದುರ್ಗಮ್ಮನ ಜಾತ್ರೆ ಇದು ಮಾಡೋದೇನಪ್ಪ ಅಂದ್ರೆ ಮೊನ್ನೆ ಸುಟ್ಟಿತ್ತು ದುರ್ಗಮ್ಮನ ಮೂರ್ತಿ. ಅದ್ರ ಸಂಬಂಧ 48 ದಿನದೊಳಗೆ ಹೊಸ ಮೂರ್ತಿ ಮಾಡಿ ಅಷ್ಟು ದೇವರ ಬಣ್ಣಕ್ಕೆ ಹಾಕಿ 48 ದಿನದೊಳಗೆ ದೇವ್ರ ಪ್ರತಿಷ್ಠಾಪನೆ ಮಾಡೋಕ್ಕಂತಂದು ಫಿಕ್ಸ್ ಮಾಡಿ ಸರ್ ಆಲ್ರೆಡಿ ಡೇಟ್. ಅದ್ರೊಳಗನ ಮತ್ತು ಯಲ್ಲಮ್ಮ ಮತ್ತು ಮಾಯಮ್ಮನ ಮೂರ್ತಿ ಬಣ್ಣ ಮಾಡಿ ಯಲ್ಲಮ್ಮನ ಜಾತ್ರೆನ ಅವತ್ತ ಮಾಡೋಕ್ಕಂತಂದು ಮಾತಾಡ್ಕೊಂಡು ಉಚ್ಕೊಂಬಂದಂಥ ವ್ಯವಸ್ಥೆ ಅದು. ಉಚ್ಕೊಂಬಂದ ಮೇಲೆ ಮತ್ತೆ ಇಲ್ಲ ಯಲ್ಲಮ್ಮನ ಮಾಡಿ ಮುಗಿಸ್ಬಿಡೋಣ, ಆಮೇಲೆ ಒಂದು ದೇವ್ರು ಮಾಡೋಣ ಅಂತ ಅಂದಕ್ಕೆ ಆ ಒಂದು ಪ್ರೊಸೆಸ್ ಸ್ಟಾರ್ಟ್ ಆದಾಗ ಈಗ ಮಂಗಳವಾರ ಶುಕ್ರವಾರ ರಾತ್ರಿಲಿಂದನ ಈ ಒಂದು ಗೆಜ್ಜೆನಾದ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು. ಇಲ್ಲ ಒಂಥರ ಸಣ್ಣಗೆ ಸಣ್ಣ ಹುಡುಗ್ರು ಗೆಜ್ಜೆ ಹೆಂಗೆ ಬಾರಿಸ್ತೈತಿ ಆ ರೀತಿ ಸೌಂಡ್ ಬರ್ತೈತಿ. ಇವಾಗಾದರೂ ಬರ್ತದೆ. ಈಗ ಮೊನ್ನೆ ಶುಕ್ರವಾರ ರಾತ್ರಿಲಿಂದ ಹಿಡಿದು ನಿನ್ನೆ ರಾತ್ರಿ ಫುಲ್ ಕಂಟಿನ್ಯೂ ಐತಿ. ಇವಾಗಾದರೂ ಸೌಂಡ್ ಐತಿ ರೀ. ಅದು ದೇವಿ ಅದರೊಳಗೆ ಅಡ್ಡಾಡ್ತಾವಂತ ಒಂದು ನಮ್ಮ ನಂಬಿಕೆ. ಈಗ ಅದೇ ಜಾತ್ರೆ ಬಿಟ್ಟು ಮಾಡಬಾರ್ದು ಅಂತ. ಜಾತ್ರೆ ದೇವಿ ದುರ್ಗಮ್ಮ ಮತ್ತು ಮಾಯಮ್ಮನ ಪ್ರತಿಷ್ಠಾಪನೆ ಆದ ನಂತರ ಯಲ್ಲಮ್ಮನ ಜಾತ್ರೆ ಮಾಡೋಕ್ಕಂತಂದು ಒಂದು ನಿರ್ಧಾರ ಮಾಡಿದ್ವಿ. ಯಾರ್ದೋ ಮೈ ಮೇಲೆ ಬಂದು ಪೂಜಾರ ಮೈ ಮೇಲೆ ಬಂದು ಅಮ್ಮ ಏನೋ ಹೇಳಿಕೆ ನೀಡಿದಾಳೆ ಅಂತ. ಅದರ ಯಲ್ಲಮ್ಮನ ಜಾತ್ರೆ ಮಾಡೋಕ್ಕಂದ್ರೆ ಈಗ ದೇವರು ಉಚ್ಕೊಂಬಂದಿಟ್ಟ ಮೇಲೆ ಇವು ಅಮಂಗಳ ಐತೆ ಸರ್. ಈಗ ದೇವ್ರ ಸುಟ್ಟಲಿಂದ ಹಿಡಿದು ಇಲ್ಲಿ ಮಟ್ಟ ಅಮಂಗಳನ ಕಾರ್ಯಕ್ರಮ ಮಾಡೋಕ್ಕೆ ಪೂಜೆ ಮಾಡಿಲ್ಲ ಸರ್. ಈಗ ಇದ್ರೊಳಗೆ ಅಮಂಗಳದಾಗ ಯಲ್ಲಮ್ಮನ ಜಾತ್ರೆ ಮಾಡೋದು ಬೇಡ, ಈ ದೇವ್ರ ಪ್ರತಿಷ್ಠಾಪನೆ ಆದಮೇಲೆ ಯಲ್ಲಮ್ಮನ ಜಾತ್ರೆ ಮಾಡೋಣ ಅಂತಂದು ನಿರ್ಧಾರ ಮಾಡ್ಯಾರ ಸರ್.